ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದೊಳಗೆ ಊಟದ ಜೊತೆ ಉಪ್ಪಿನಕಾಯಿ ಇದ್ದಂಗೆ ಒಂದು ಸೈಡ್ ಡಿಶ್ ಮಾಡಿ ತೋರ್ಸಾತೇವಿ. ಈ ಥರ ಸೈಡ್ ಡಿಶ್ ಏನಾದರೂ ಮಾಡಿ ತಿಂದಾಗ ಊಟ ಒಂದು ತುತ್ತು ಜಾಸ್ತಿ ಹೋಗ್ತೈತಿ. ಬರೀ ಹಂಗಾರ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ರೆಸಿಪಿ ಮಾಡೋಕೆ ನಾವಿಲ್ಲಿ 2 ಹಾಗಲಕಾಯಿ ತೊಗೊಳತ್ತೇವಿ. ನೀವು ಎಷ್ಟು ಬೇಕಾದಷ್ಟು ತೊಗೋಬಹುದು. ಈಗ ಹಾಗಲಕಾಯಿನ ಕಟ್ ಮಾಡಿ ತಗೋಬೇಕು. ಮೊದಲಿಗೆ ಮುಂದಿನ ತುದಿ ಸ್ವಲ್ಪ ಕಟ್ ಮಾಡಿ ತೆಗೆದು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡು ತಗೋಬೇಕು. ಸ್ವಲ್ಪ ತೆಳುವಾಗಿನೇ ಕಟ್ ಮಾಡಿ ತಗೋರಿ. ನಾವು ತಗೊಂಡಿರುವಂಥ 2 ಹಾಗಲಕಾಯಿನೂ ಇದೇ ರೀತಿ ತೆಳ್ಳಗೆ ಕಟ್ ಮಾಡಿ ತಗೊಂಡೇವು ನೋಡ್ರಿ. ಈಗ ಇದ್ರಾಗಿನ ಬೀಜ ತೆಗೆದು ಸಪ್ರೇಟ್ ಮಾಡ್ರಿ. ಹಾಗಲಕಾಯಿ ಸ್ವಲ್ಪ ಎಳಿವಿದ್ರೆ ಹಂಗೆ ಬಿಡ್ರಿ, ನಡಿತೈತಿ. ಸ್ವಲ್ಪ ಬಲ್ತಿರುವಂಥ ಹಾಗಲಕಾಯಿ ಇದ್ರೆ ಅದ್ರ ಬೀಜ ಇರ್ತಾವು, ಅವನ್ನ ತೆಗೆದು ಸಪ್ರೇಟ್ ಮಾಡಿ ತಗೋರಿ. ನೋಡ್ರಿ, ಈಗ ಎಲ್ಲ ಹಾಗಲಕಾಯಿನೂ ಬೀಜ ತೆಗೆದು ತಗೊಂಡೇವಿ. ಈಗ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಹಾಗಲಕಾಯಿನೂ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ತೊಳೆದು ತಗೊಳ್ಳೋಣ. ಈಗ ಇವನ್ನ ಕ್ಲೀನಾಗಿ ತೊಳೆದಾದ್ಮೇಲೆ ನೀರು ಸಪ್ರೇಟ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ತೆಗೆದಿಟ್ಕೋರಿ. ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ವಾಶ್ ಮಾಡ್ಕೊಂಡಿರುವಂಥ ಹಾಗಲಕಾಯಿ, ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ರಿ. 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕತ್ತೇವಿ. ಅರ್ಧ ಚಮಚೆ ಅಷ್ಟು ಅರಿಶಿನ ಪುಡಿ ಹಾಕ್ರಿ. 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕತ್ತೇವಿ. ಇದ್ರ ಜೊತೆ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕಬಹುದು. ಈಗ ನೆನೆಸಿಟ್ಟಿರುವಂಥ ಹುಣಸೆ ರಸ ಹಾಕತ್ತೇವಿ. ಇದನ್ನೆಲ್ಲ ಹಾಕಿದಾದ್ಮೇಲೆ ಒಂದ್ಸಲ ಚಂದಾಗ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೋರಿ. ಹುಣಸೆ ರಸ ಹಾಕೋದ್ರಿಂದ ಹಾಗಲಕಾಯದಲ್ಲಿರುವಂಥ ಕಹಿ ಸ್ವಲ್ಪ ಕಡಿಮೆ ಆಗ್ತೈತಿ. ಇದ್ರ ಜೊತೆ ನೀವು ಸ್ವಲ್ಪ ಬೆಲ್ಲನೂ ಹಾಕ್ಬೋದು. ಇದ್ರಾಗ ಹಾಕಿರುವಂಥ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿ ಹಾಗಲಕಾಯಿ ಜೊತೆ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನ ಚಂದಾಗ ಕಲಿಸ್ಕೊಂಡು ತಗೋರಿ. ಈಗ ಇದನ್ನ ಸೈಡಿಗಿಟ್ಟು ಒಂದು ಪ್ಲೇಟ್ನೊಳಗೆ ಅರ್ಧ ಕಪ್ನಷ್ಟು ಬಾಂಬೆ ರವೆ ತಗೊಳತ್ತೇವಿ. ಇಲ್ಲಿ ಚಿರೋಟಿ ರವೆನೂ ತಗೋಬಹುದು. ಈಗ ಇದಕ್ಕೆ ಚಿಟಿಕೆ ಉಪ್ಪು ಹಾಕ್ರಿ. ಅರ್ಧ ಚಮಚೆಗಿಂತನೂ ಕಡಿಮೆ ಉಪ್ಪು ಹಾಕ್ರಿ. ಅರ್ಧ ಚಮಚ ಅಚ್ಚ ಖಾರದ ಪುಡಿ ಹಾಕತ್ತೇವಿ. ಈಗ ಇದನ್ನ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಹಾಗಲಕಾಯಿ ಮ್ಯಾರಿನೇಟ್ ಮಾಡಬೇಕಾದ್ರೂ ಉಪ್ಪು, ಖಾರ, ಹುಳಿ ಎಲ್ಲ ಹಾಕಿರ್ತೇವಿ. ಆದ್ರೆ ರವೆ ಸ್ವಲ್ಪ ಸಪ್ಪಿರೋದ್ರಿಂದ ಇದ್ರಾಗ ಉಪ್ಪು, ಖಾರ ಸ್ವಲ್ಪ ಹಾಕ್ರಿ. ನೋಡ್ರಿ, ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಂಡಾದ್ಮೇಲೆ ನಾವು ಮೊದಲಿಗೆ ಕಲಸಿಟ್ಟಿರುವಂಥ ಹಾಗಲಕಾಯಿ ಇರ್ತೈತಲ್ಲ, ಇದ್ರಾಗಿನ ಒಂದೊಂದು ಹಾಗಲಕಾಯಿ ತಗೊಂಡು ರವೆ ಒಳಗೆ ಕರೆಕ್ಟಾಗಿ ಡಿಪ್ ಮಾಡ್ರಿ. ಹಾಗಲಕಾಯಿಗೆ 2 ಸೈಡ ರವೆ ಕರೆಕ್ಟಾಗಿ ಹತ್ತಬೇಕು. ಆ ರೀತಿ ಇದನ್ನ ಡಿಪ್ ಮಾಡಿ ತಗೋರಿ. ಎಲ್ಲ ಹಾಗಲಕಾಯಿನೂ ಇದೇ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ಈಗ ಗ್ಯಾಸ್ ಮೇಲೆ ನಾವು ಮೊದಲಿಗೆನೇ ಎಣ್ಣೆ ಬಿಸಿ ಮಾಡಾಕಿಟ್ಟಿದ್ವಿ. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಂದೊಂದು ಹಾಗಲಕಾಯಿನ ನಿಧಾನಕ್ಕೆ ಇದ್ರೊಳಗೆ ಬಿಡ್ರಿ. ಗ್ಯಾಸ್ ಮೊದಲಿಗೆ ಹೈ ಫ್ಲೇಮ್ನೊಳಗೆ ಇಟ್ಕೊಂಡ ಎಣ್ಣೆ ಕಡಕ್ಕಾಗಿ ಬಿಸಿ ಮಾಡಿ ತಗೋರಿ. ಆಮೇಲೆ ಮೀಡಿಯಂ ಫ್ಲೇಮ್ನಾಗಿಟ್ಟ ಇವನ್ನ ಚಂದಾಗ 2 ಸೈಡ ಫ್ರೈ ಮಾಡಿ ತಗೋರಿ. ಇವನ್ನ ಎಣ್ಣೆಗೆ ಹಾಕಿದ ತಕ್ಷಣ ಹೊಳಸ್ಬೇಡ್ರಿ. ಇವು 1 ನಿಮಿಷದವರೆಗೂ ಚಂದಾಗ ಫ್ರೈ ಆಗಬೇಕು, ಅಂದ್ರೆ ಕ್ರಿಸ್ಪಿನೆಸ್ ಬರಬೇಕು. ಈಗ ಇವನ್ನ ಹೊಳಸಿ ಹಾಕ್ರಿ. ಹಾಗಲಕಾಯಿ ಕಹಿ ಆಗಿರೋದ್ರಿಂದ ಇದನ್ನ ಕೆಲವೊಬ್ರು ತಿನ್ನೋದಿಲ್ಲ. ಈ ರೀತಿ ಫ್ರೈ ಮಾಡ್ಕೊಂಡು ತಿಂದ್ರೆ ಸ್ವಲ್ಪನೂ ಕಹಿ ಆಗೋದಿಲ್ಲ, ಭಾಳ ರುಚಿಯಾಗಿರ್ತೈತಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹಾಗಲಕಾಯಿ ಫ್ರೈ ಇದೇ ರೀತಿ ಮಾಡ್ರಿ. ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈಗ ನೋಡ್ರಿ, ಹಾಗಲಕಾಯಿ ಚಂದಾಗ ಫ್ರೈ ಆಗ್ಯಾವು, ಸ್ವಲ್ಪ ಕ್ರಿಸ್ಪಿ ಅನ್ಸತ್ತಾವು. ಈಗ ಎಣ್ಣೆ ಬೆಸಿದು ಇವನ್ನ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇವನ್ನ ಇದೇ ರೀತಿ ಡೀಪ್ ಫ್ರೈ ಮಾಡಿನೇ ತಗೋಬೇಕಂತೇನಿಲ್ಲ. ಕಡಿಮೆ ಎಣ್ಣೆ ಬಳಸಿ ರೋಸ್ಟ್ ಮಾಡಿನೂ ತಗೋಬಹುದು. ಈಗ ಎಲ್ಲ ಹಾಗಲಕಾಯಿನೂ ಇದೇ ರೀತಿ ಚಂದಾಗ ಫ್ರೈ ಮಾಡಿ ತಗೊಳ್ಳೋಣ. ಇವನ್ನ ಸಾಧ್ಯವಾದಷ್ಟು ತೆಳ್ಳಗೇನೆ ಕಟ್ ಮಾಡ್ಕೊಂಡು ತಗೋರಿ. ಇದೇ ರೀತಿ ರೌಂಡ್ ಆಗಿನೇ ಕಟ್ ಮಾಡ್ಕೊಂಡು ತಗೋರಿ. ಊಟಕ್ಕೆ ಈ ಥರ ಏನಾದರೂ ಒಂದು ಸೈಡ್ ಡಿಶ್ ಇದ್ರೆ ಊಟ ಸ್ವಲ್ಪ ಜಾಸ್ತಿನೂ ಮಾಡ್ಬೋದು. ಇವನ್ನ ಹಂಗನೂ ತಿನ್ಬೋದು, ಸ್ವಲ್ಪನೂ ಕಹಿ ಆಗೋದಿಲ್ಲ. ರೊಟ್ಟಿ, ಪಲ್ಯ ಅಥವಾ ಅನ್ನ ಸಾರದ ಜೊತೆಗೆ ನಡುವ ಈ ಥರದೊಂದು ಹಾಗಲಕಾಯಿ ಫ್ರೈ ತಿಂದ್ರೆ ಎಷ್ಟು ಮಸ್ತ್ ಅನ್ನಿಸ್ತೈತಿ. ನೀವು ಕೂಡ ಮಾಡ್ಕೊಂಡು ತಿನ್ರಿ, ಭಾರಿ ಟೇಸ್ಟ್ ಇರ್ತೈತಿ. ಈಗ ಎಲ್ಲ ಹಾಗಲಕಾಯಿನೂ ಇದೇ ರೀತಿ ಫ್ರೈ ಮಾಡಿ ತಗೊಂಡೇವಿ. ಈ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.